ಸೊ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ದೇರ್ ಇಸ್ ಕೋಟ್, ಮೋರ್ ದ್ಯಾನ್ ಅ ಮೂವಿ, ಮೋರ್ ದ್ಯಾನ್ ಇಂಪ್ಲಿಮೆಂಟೇಷನ್ ಆಫ್ ಅನ್ ಐಡಿಯಾ, ಅನ್ ಆಕ್ಚುಯಲ್ ಐಡಿಯಾ ಕಾಸ್ ಲ್ಯಾಕ್ಸ್ ಆಫ್ ಮನಿ ಅಂತ ಹೇಳ್ತಾರೆ. ಬಟ್ ಟು ಬಿ ವೆರಿ ಫ್ರಾಂಕ್, ದಟ್ ಲ್ಯಾಕ್ಸ್ ಆಫ್ ಮನಿ ಯಾವಾಗ ಅದು ಕಾಸ್ಟ್ ಆಗುತ್ತೆ ಅಂದ್ರೆ ವೆನ್ ದಟ್ ಐಡಿಯಾ ಇಸ್ ಇಂಪ್ಲಿಮೆಂಟೆಡ್ ಅಟ್ ದ ರೈಟ್ ಟೈಮ್. ಜೊತೆಗೆ ಆ ಪೀರಿಯಾಡಿಕಲಿ ಆ ಒಂದು ಐಡಿಯಾ ಇಂಪ್ಲಿಮೆಂಟ್ ಆದಾಗ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅದೇ ತರದ ಒಂದು ಐಡಿಯಾ ನನ್ನ ತಲೆಗೆ ಹೊಳಿತು. ಸೊ ಆ ಐಡಿಯಾನ ನಾನೇ ಸ್ವತಃ ಇಂಪ್ಲಿಮೆಂಟ್ ಮಾಡಿ ರಿಯಾಲಿಟಿಗೆ ತರಬೇಕಂದ್ರೆ ಐ ಥಿಂಕ್ ಐ ವಿಲ್ ಟೇಕ್ 5 years ಡೌನ್ ದ ಲೈನ್, ಮೇಕಿಂಗ್ ಅ ಚಾನೆಲ್, ಮೇಕಿಂಗ್ ಅ ರಿಯಾಲಿಟಿ ಶೋ, ಇಂಪ್ಲಿಮೆಂಟಿಂಗ್ ಐಡಿಯಾ. ಸೊ ಏನ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೂ ಕನ್ಫ್ಯೂಷನ್ ಇರ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಕಲರ್ಸ್ ಕನ್ನಡದಲ್ಲಿ ಹಲವಾರು ರಿಯಾಲಿಟಿ ಶೋಸ್ಗಳಾಗ್ತವೆ, ಜಿ ಕನ್ನಡದಲ್ಲೂ ಹಲವಾರು ರಿಯಾಲಿಟಿ ಶೋಸ್ ಆಗ್ತವೆ. ಬಟ್ ಈಗ ಹೊಸದಾಗಿ ಒಂದು ಜಿ ಕನ್ನಡದಲ್ಲಿ ಮಹಾನಟಿ ಅನ್ನುವಂತ ಒಂದು ರಿಯಾಲಿಟಿ ಶೋ ಆಗ್ತಾ ಇದೆ, ಥ್ರೂ ವಿಚ್ ದೇ ಆರ್ ಫೈಂಡಿಂಗ್ ಟ್ಯಾಲೆಂಟ್ಸ್ ಆಫ್ ಗರ್ಲ್ಸ್ ಅಂಡ್ ವುಮೆನ್ ಹೂ ವಾಂಟ್ ಟು ಗೆಟ್ ಇನ್ ಟು ಆಕ್ಟಿಂಗ್. ಅಂದ್ರೆ ಮಹಾನಟಿ, ಒಂದು ನಟಿ ಆಗ್ಬೇಕನ್ನುವಂತ ಎಬಿಲಿಟಿ ಇರುವಂತ ವ್ಯಕ್ತಿಗಳನ್ನ ಹುಡುಕ್ತಾ ಇದಾರೆ. ಯಾಕೆ ಉದಯೋನ್ಮುಖ ನಟಿಗಳು ಮಾತ್ರ ನಿಮ್ ಬೇಕಾಗಿರೋದ? ನಟರು ಬೇಡವಾ? 100% ಬೇಕು. ಅದಕ್ಕೆ ಯಾಕೆ ಜಿ ಕನ್ನಡಕ್ಕೆ ಕಾಂಪಿಟೇಟಿವ್ ಚಾನಲ್ ಅಂತ ಇರುವಂತದ್ದು ಇವತ್ತು ಕಲರ್ಸ್ ಕನ್ನಡ. ವೈ ಕಾಂಟ್ ಕಲರ್ಸ್ ಕನ್ನಡ ಬ್ರಿಂಗ್ ಮಹಾನಟ ಇಂಟು ಎಕ್ಸಿಸ್ಟೆನ್ಸ್? ಅಂಡ್ ದಟ್ಸ್ ದ ಐಡಿಯಾ ಫಾರ್ ಆಲ್ ಆಫ್ ಯು ಗೈಸ್. ನಿಮ್ಗೆ ಇಷ್ಟ ಇದ್ರೆ ಇಂಪ್ಲಿಮೆಂಟ್ ಮಾಡಿ, ₹1 ನನಗ್ ಕೊಡ್ಬೇಡಿ. ಬಟ್ ಈ ಐಡಿಯಾ 100% ವರ್ಕ್ ಆಗುತ್ತೆ. ಯಾಕಂತಂದ್ರೆ ನೀವ್ ಹೆಂಗೆ ಈ ಮಹಾಸಂಗಮ ಅಂತ 2 ಶೋಸ್ಗಳದ್ದು ಮಾಡ್ತೀರಾ, ಅದೇ ರೀತಿ ಮಹಾನಟಿ ಫ್ರಮ್ ಜಿ ಕನ್ನಡ, ಮಹಾನಟ ಫ್ರಮ್ ಕಲರ್ಸ್ ಕನ್ನಡ, ಅದೆರಡ ಸಂಗಮ ಮಾಡಿದ್ರೆ ಹೇಗಿರುತ್ತೆ ಗೈಸ್? ಇಟ್ ವಿಲ್ ಬಿ ಅಮೇಝಿಂಗ್. ಸೊ ಈ ಐಡಿಯಾನ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಕಾರಣ ಏನಂತಂದ್ರೆ ನಾನು ಒಬ್ಬ ಉದಯೋನ್ಮುಖ ನಟ ಹೂ ಇಸ್ ಲುಕಿಂಗ್ ಫಾರ್ ಅಪರ್ಚುನಿಟೀಸ್ ಇನ್ ದ ಇಂಡಸ್ಟ್ರಿ, ಅಂಡ್ ವೈ ನಾಟ್ ಮಹಾನಟ ಕ್ರಿಯೇಟ್ ದಟ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು.